ಇದು ಸ್ತ್ರೀಯರಿಗೆ ಗೌರವಕ್ಕೆ ಅಂತ ಹೇಳಿ ಮೈಕ್ ನನ್ನ ಕೈ ಕೊಟ್ಟಿದ್ದಾರೆ. ಇರಲಿ, ಅದೇನೇ ಇರಲಿ. ಆದರೆ ನನ್ನ ಹೃದಯಕ್ಕೆ ಬಂದಾಗ ಇದು ತುಂಬಿ ಬಂದಿದೆ. ಯಾಕಂದರೆ ನನ್ನನ್ನು ಹಿಂದೆ 2-3 ದಿನದಿಂದ ಇಬ್ಬರು ಮಕ್ಕಳು, ಚೈತ್ರ ಮತ್ತು ವಿದ್ಯಾಲಕ್ಷ್ಮಿ, ನನ್ನನ್ನು ಭಾರಿ ಒತ್ತಾಯಿಸಿ ಪ್ರೀತಿಸಿ ಬರಬೇಕು ಅಂದರು. ನನಗೆ ತುಂಬ ಅಸೌಖ್ಯ ಇತ್ತು, ತುಂಬ ಅಂದರೆ ತುಂಬ ಕಾಲು ನಡೀಲಿಕ್ಕೆ ಸಾಧ್ಯ. ಇವತ್ತು ನಾನು ನೋವು ನಿವಾರಕ ಔಷಧಿಯನ್ನು ನುಂಗಿ, ಪೇನ್ ಕಿಲ್ಲರ್ ಅಂತ ಹೇಳ್ತೀರಲ್ಲ ನೀವೆಲ್ಲ, ಅದನ್ನು ನುಂಗಿ ಬಂದವಳು. ಹಾಗೆ ಬಂದ ಕಾರಣ ನಡೀತಾ ಇದ್ದೇನೆ. ಇನ್ನು ಸಂಜೆ ಹೋಗಿ ಮಲಗಿದ್ರೆ 2 ದಿನ ಹೀಗೆ ಮಲಗಿರಬೇಕೋ ಏನೋ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನೋವು ಇದ್ದದ್ದೇ, ಸಾವು ಇದ್ದದ್ದೇ. ಇವತ್ತು ನಾಳೆ ನಾವು ಹೋಗಲೇಬೇಕಾದವರು. ಹಾಗಿರುವಾಗ ಕೇವಲ ನನ್ನ ಒಂದು ಸುಖದ ದೃಷ್ಟಿಯಿಂದ ನಾನು ಹೋಗದಿದ್ದರೆ ಅಲ್ಲಿ ಎಷ್ಟೋ ಜನರ ಮನಸ್ಸಿಗೆ ನೋವಾಗ್ತದೆ. ಹಾಗಾಗಬಾರದು. ಅಷ್ಟು ಪ್ರೀತಿಯಿಂದ ಕರೆದ 2 ಮಕ್ಕಳು. ಕಳೆದವರ ಬಾರಿ ಒಮ್ಮೆ ನಾನು ಈ ಸನ್ಮಾನಿತಳಾಗಿದ್ದೇನೆ. ಅದು ಸಹ ಅದೇ ರೀತಿ ನನ್ನನ್ನು ಕಾರ್ಯಕ್ರಮದಲ್ಲಿ ಬಿಟ್ಟು ಪುನಃ ಕರ್ಕೊಂಡು ಹೋಗಿ ಹೀಗೆಲ್ಲ ಮಾಡಿ ಕರ್ಕೊಂಡು ಬಂದವರು. ನನಗೆ ತುಂಬ ಇಷ್ಟವಾದಂಥ ಒಂದು ಕಾರ್ಯಕ್ರಮ ಇದು. ಇಷ್ಟವರೆಗೆ ನಾನು ನೋಡಲಿಲ್ಲ. ಬ್ಯಾಕ್ ಟು ಸ್ಕೂಲ್ ಎನ್ನುವಂಥ ಈ ಕಾರ್ಯಕ್ರಮವನ್ನು, ಇದು ನಾವು ಯಾವತ್ತೂ ಸ್ಕೂಲಲ್ಲಿ ಇರುವವರೆ, ಸಾಯೋ ಕೊನೆ ಉಸಿರಿನವರೆಗೂ ಒಂದು ಸ್ಕೂಲಲ್ಲಿ ಇರ್ತೇವೆ. ಯಾರು ಕಲಿಯದ ವಿಷಯಗಳನ್ನು ಕಲಿತಾ ಇರ್ತೇವೆ. ಅದು ಕಲಿಯಲೇಬೇಕಾದ್ದು. ಆದರೆ ಅದಕ್ಕೆ ನಾವು ಬೆನ್ನು ತೋರಿಸಬಾರದು ಎನ್ನುವ ಒಂದು ಸದುದ್ದೇಶದಿಂದ ನಾನು ಅವರ ಕರೆಯನ್ನು ಮನ್ನಿಸಿ ಬಂದಿದ್ದೇನೆ. ನನ್ನಿಂದ ಏನಾದರೂ ನೋವಾಗಿದ್ದರೆ ಕ್ಷಮಿಸಿ. ಅಂತೂ ಇನ್ನು ಮುಂದೆ ಬಾಳ್ಯದಿಂದಲೂ ಬೇಕಾದರೆ ಒಂದು ಹೆಜ್ಜೆ ಮುಂದೆ ಇಡುವ ಹೆಜ್ಜೆಯನ್ನು ಕೂಡ ಅವರು ಪ್ರಯತ್ನಿಸಿದರೆ ಸಾಧ್ಯ ಉಂಟು. ಮಕ್ಕಳಿಗೆ ಸಾಧಿಸಿದರೆ ಸಬಳ ಹೊಂದಬಹುದು ಅಂತ ಅದೇ ಇದೆ. ಅದರಂತೆ ನೀವು ಒಳ್ಳೆಯ ಹೆಸರನ್ನು ಪಡಿಬೇಕು, ಎಲ್ಲರಿಂದಲೂ ಒಳ್ಳೆಯ ಕೀರ್ತಿಯನ್ನು ಗಳಿಸಬೇಕು ಎನ್ನುವುದು ನನ್ನ ಆಶಯ. ನಿಮ್ಮ ಪ್ರೀತಿಗೆ ಸಾಟಿ ಇಲ್ಲ ಅಂತ ಹೇಳಿ ಹೇಳ್ತಾ, ಇಲ್ಲಿ ನನ್ನೊಂದಿಗೆ ಇಷ್ಟರವರೆಗೆ ಇದ್ದಂತಹ ಈ ಅಧ್ಯಾಪಕ ವೃಂದದವರು, ನನ್ನ ಎಲ್ಲ ತಪ್ಪುಗಳನ್ನು ತಿದ್ದುವವರು, ಅವರಿಂದ ನಾನು ಬೇಕಾದಷ್ಟು ಕಲಿತಿದ್ದೇನೆ. ನಾನು ಹೆಚ್ಚು ಕಲಿತಷ್ಟು ಅವರು ಇನ್ನಷ್ಟು ನಾನು ಕಲಿಯುವಂತಿರಬೇಕು ಅಂತೇಳಿ ಹೇಳಿದ್ದಾರೆ. ಅದರಂತೆ ನಾನು ಕೊನೆಯವರೆಗೂ ಪ್ರಯತ್ನ ಮಾಡಿದ್ದೇನೆ. ಸುಮಾರು ವರ್ಷದ ಬಳಿಕ ನಾನು MA ಇತ್ಯಾದಿ ಪರೀಕ್ಷೆಗಳನ್ನು ಪೂರೈಸಿದ್ದು. ಅದೆಲ್ಲದಕ್ಕೂ ಎಡೆಯಾದದ್ದು ನನಗೆ ಬಾಳ್ಯ ಶಾಲೆಯಲ್ಲಿದ್ದಂಥ ಪ್ರೋತ್ಸಾಹ, ಅವರ ಆಶೀರ್ವಾದ, ಕೆಲವರದ್ದು ಹಾರೈಕೆ. ಅಂತೂ ನಿಮಗೆಲ್ಲರಿಗೂ, ಇಲ್ಲಿ ಬಂದ ಎಲ್ಲರಿಗೂ ದೇವರು ಒಳ್ಳೆಯ ಗತಿಯನ್ನು ಕರುಣಿಸಲಿ, ಒಳ್ಳೆಯ ರೀತಿಯಿಂದ ಬಾಳುವಂತಾಗಲಿ. ಈ ಬಾಳಿಲ ಬೆಳ್ಳಾರೆ ಅಂದರೆ ಬೇರೆ ಬೇರೆ ಅಲ್ಲ, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇದ್ದಂತೆಯೇ ಇಲ್ಲಿ ಎಂದೆಂದೂ ನಿಮ್ಮ ಹೆಸರು ಚಿರಾಯವಾಗಿರಲಿ ಅಂತೇಳಿ ಹಾರೈಸ್ತಾ, ನಿಮಗೆಲ್ಲ ಶುಭವನ್ನು ಕೋರುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.